ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲಾರ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು. ಆ ನಿಟ್ಟಿನಲ್ಲಿ ಇತಿಹಾಸದ ಉತ್ಖನನವನ್ನು ಮಾಡ್ತಾ ಹೋದರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ತುಳುನಾಡಿನಲ್ಲಿ ಕಾಣಸಿಗ್ತಾರೆ. ಅವರಿಗೆ ಸಿಗಬೇಕಾದಂಥ ಗೌರವಗಳು ಸಿಕ್ಕಿದ ಅಂತ ಕೇಳಿದರೆ ಖಂಡಿತ ಇಲ್ಲ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಿಪಾಯಿ ದಂಗೆ ಅಂತ ನಾವು ಏನು ಕರಿತೇವ, ಮಂಗಲ್ ಪಾಂಡೆ ನೇತೃತ್ವದಲ್ಲಿ ಜರುಗಿದ್ದು. ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ 20 ವರ್ಷಗಳ ಮೊದಲೇ ನಮ್ಮ ಕರಾವಳಿ ಕರ್ನಾಟಕದಲ್ಲಿ, ನಮ್ಮ ತುಳುನಾಡಿನಲ್ಲಿ ಒಂದು ರೈತರ ದಂಗೆ ಸ್ವಾತಂತ್ರ್ಯ ಸಂಗ್ರಾಮ ಜರುಗಿತ್ತು ಅನ್ನುವಂಥದ್ದು ಇತಿಹಾಸದ ಪುಟಗಳಲ್ಲಿ ಬರೆದಿದ್ದತಕ್ಕಂಥದ್ದು. ಆದರೆ ನಿಜವಾದ ಅರ್ಥದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1837ರಲ್ಲಿ ಜರುಗಿದಂಥ ಅಮರ ಸುಳ್ಯ ಕ್ರಾಂತಿಯ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಲಿಕ್ಕೆ ಭಾಳ ಸಂತೋಷದಿಂದ ಇಚ್ಛೆ ಪಡ್ತೇನೆ. 1857ರ ಸಿಪಾಯಿ ದಂಗೆ 20 ವರ್ಷಗಳ ಮೊದಲು ಆದಂಥ ಘಟನೆಗಳಿವೆ. ಅಮರ ಸುಳ್ಯ ರೈತರ ದಂಗೆಯ ಒಂದು ಹೋರಾಟದಲ್ಲಿ ಪಾಲ್ಪಡೆದಂಥ ಉಪ್ಪಿನಂಗಡಿಯ ಮಂಜಬೈದ್ಯರು ಆ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಆದರೆ ಅವರ ಕುರಿತಾಗಿ ಯಾವುದೇ ಒಂದು ಸ್ಮಾರಕ ಆಗಲಿ ಪ್ರತಿಮೆ ಆಗಲಿ ಇಲ್ಲದಿರುವುದು ನಮ್ಮ ದುರ್ದೈವ. ಅವರ ಜೀವನಗಾಥೆಯನ್ನು, ಅವರ ಸಾಹಸಗಾಥೆಯನ್ನು, ಅವರ ಹೋರಾಟದ ಹಾದಿಗಳನ್ನು, ಅವರ ತ್ಯಾಗ ಬಲಿದಾನಗಳನ್ನು ಮುಂದಿನ ತಲೆಮಾರಿಗೆ ತಿಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಅಮರ ಸುಳ್ಯ ಕ್ರಾಂತಿಯ ಹೊತ್ತಿಗೆ ರೈತ ನಾಯಕ ಕೆದಂಬಾಡಿ ರಾಮೇಗೌಡರ ಜೊತೆಗೆ ಅವ್ರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದವರು ಶ್ರೀಯುತ ಮಂಜೇಗೌಡರು. ಅವರು ಆಂಗ್ಲ ಭಾಷಾ ಪಾರಂಗತರು. ಸುಮಾರು 7 ಅಡಿ ಅಜಾನುಬಾಹು ಆ ಬ್ರಿಟಿಷರನ್ನು ಒಂದೇ ಕೈಯಲ್ಲಿ ಎತ್ತಿ ಹಿಡಿತಿದ್ರು ಅನ್ನುವಂಥ ಉಲ್ಲೇಖಗಳು ಕೂಡ ಇದೆ. ಅವರು ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರಾಗಿದ್ದರು. ಆಗಿನ ಹೊತ್ತಿನ ಅವಿಭಜಿತ ದಕ್ಷಿಣ ಕನ್ನಡ ಪುತ್ತೂರು ಜಿಲ್ಲೆ, ಆಗಿನ ಪುತ್ತೂರು ಜಿಲ್ಲೆ, ಆ ಪುತ್ತೂರು ಜಿಲ್ಲೆಯಲ್ಲಿ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಮಂಗಳೂರಿನ ಭಾಗಗಳೆಲ್ಲ ಸೇರಿಕೊಂಡಿದ್ದವು. ಆ ಪುತ್ತೂರು ಜಿಲ್ಲೆಯ ತಾಲೂಕು ಕಚೇರಿ ಉಪ್ಪಿನಂಗಡಿಯಲ್ಲಿತ್ತು. ಆ ತಾಲೂಕು ಕಚೇರಿಯ ಗುಮಸ್ತರಾಗಿದ್ದವರು ಮಂಜಯ್ಯ ವೈದ್ಯರು. ಬ್ರಿಟಿಷರ ಕೆಲಸ ಅವರಿದ್ರೂ ಕೂಡ ಅವರು ಯಾವತ್ತೂ ಕೂಡ ಬ್ರಿಟಿಷರ ಅನುಯಾಯಿ ಆಗಿರಲಿಲ್ಲ. ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಿದ್ದವರು, ಅವರ ನೀತಿಯ ವಿರುದ್ಧ ಹೋರಾಟ ಮಾಡ್ತಿದ್ದವರು. ಬ್ರಿಟಿಷರು ತೆರಿಗೆಯನ್ನು ಧಾನ್ಯದ ಬದಲಿಗೆ ಹಣದ ರೂಪದಲ್ಲಿಯೇ ಸಂಗ್ರಹ ಮಾಡಬೇಕು ಎನ್ನುವಂಥ ಆದೇಶ ಕೊಟ್ಟಾಗ ಅದರ ವಿರುದ್ಧ ಹೋರಾಟ ಮಾಡಿದವರು ಸನ್ಮಾನ್ಯ ಮಂಜವೈದ್ಯರವರು. ಕಲ್ಯಾಣಪ್ಪ ಅನ್ನುವಂಥ ನಾಯಕತ್ವದಲ್ಲಿ ಅಮರ ಸುಳ್ಯ ದಂಗೆ ಪುತ್ತೂರಿನಡೆಗೆ ಸಾಗಿ ಬರ್ತಿದ್ದ ಹೊತ್ತಲ್ಲಿ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿದ್ದಂಥ ಎಲ್ಲ ಬ್ರಿಟಿಷರನ್ನು ಬಂಧಿಸಿ ಅಲ್ಲಿದ್ದಂಥ ಖಜಾನೆಯಲ್ಲಿದ್ದಂಥ ಎಲ್ಲ ನಗ ನಾಣ್ಯಗಳನ್ನು ತೆಗೆದುಕೊಂಡು ಕಲ್ಯಾಣಪ್ಪನಿಗೆ ಒಪ್ಪಿಸಿದವರು ಮಂಜವೈದ್ಯರು. 1837ರಲ್ಲಿ ಏಪ್ರಿಲ್ 5ರಂದು ಪುತ್ತೂರಿನಿಂದ ನಂದಾವರದ ಮೂಲಕ ಮಂಗಳೂರಿಗೆ ಅಮರ ದಂಗೆಯ ಆ ಸೇನೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಏಪ್ರಿಲ್ 5ರಂದು 1837ರ ಏಪ್ರಿಲ್ 5ರಂದು ಬಾವುಟ ಗುಡ್ಡದಲ್ಲಿ ಬ್ರಿಟಿಷರ ಬಾವುಟವನ್ನು ಕೆಳಗಿರಿಸಿ ಕನ್ನಡಿಗರಾದ ಹಾಲೇರಿ ವಂಶದವರ ಆ ಕ್ರಾಂತಿಯ ಬಾವುಟವನ್ನು ಏರಿಸಿದಂಥ ಒಂದು ಐತಿಹಾಸಿಕ ಘಟನೆ ಎಲ್ಲಿ ಪಾಲ್ಪಡೆದವರು ಕೂಡ ಮಂಜವೈದ್ಯರು. ಈ ಐತಿಹಾಸಿಕ ಘಟನೆಯಿಂದಾಗಿ ಆ ಸ್ಥಳಕ್ಕೆ ಬಾವುಟಗುಡ್ಡೆ ಎನ್ನುವಂಥ ಹೆಸರು ಬಂತು. ಆ ಹೊತ್ತಲ್ಲಿ ಯಾವುದೇ
ಒಂದು ಹೆಮ್ಮೆಯ ಸಂಗತಿ ಏನಂತ ಕೇಳಿದರೆ, ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ದಾಖಲಾಗದಂಥ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಇದು. ಅನೇಕ ಇತಿಹಾಸದ ಪುಟಗಳಲ್ಲಿ ದಾಖಲಾಗದ ಅನೇಕ ವೀರಪುರುಷರು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಪಡೆದಿದ್ದಾರೆ. ಪ್ರಪ್ರಥಮ ಬಾರಿಗೆ 1837ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು, ಅದು ಕೂಡ ಕರಾವಳಿಯ ತುಳುನಾಡಿನ ಮೂಲಕ ಅನ್ನುವಂಥ ಉಲ್ಲೇಖವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ, ಭಾರತಕ್ಕೆ 110 ವರ್ಷಗಳ ಮೊದಲೇ ತುಳುನಾಡನ್ನು ಏನು ಸ್ವಾತಂತ್ರ್ಯಗೊಳಿಸಿದಂಥ ಕೀರ್ತಿ ಇದ್ದರೆ ಅದು ಕಲ್ಯಾಣಪ್ಪ ಸ್ವಾಮಿಗೆ, ಕೆದಂಬಾಡಿ ರಾಮೇಗೌಡರಿಗೆ ಹಾಗೂ ಉಪ್ಪಿನಂಗಡಿಯ ಮಂಜಬೈದ್ಯ ತಂಡದವರಿಗೆ ಸಲ್ಲುತ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಮಂಜಬೈದ್ಯರು ಉಪದಂಡನಾಯಕನಾಗಿ ಸೇರ್ಪಡೆಗೊಂಡ ನಂತರ ಕಲ್ಯಾಣಪ್ಪ ರಾಮೇಗೌಡರ ನಂಜಪ್ಪರ ನೇತೃತ್ವದ ಅಮರ ಸುಳ್ಯ ದಂಗೆಯ ಒಂದು ದಂಡಿನ ಬಲ ಇಮ್ಮಡಿಯಾಗ್ತದೆ. ಈ ದಂಡಿಗೆ ಧರ್ಮಸ್ಥಳದ ಮಂಜಯ್ಯ ಹೆಗ್ಡೆಯವರು ಫಿರಂಗಿಗಳನ್ನು ಕಳಿಸಿದ್ದಾರೆ ಎನ್ನುವಂಥ ಉಲ್ಲೇಖ ಇದೆ. ಮಂಜಯ್ಯ ಹೆಗ್ಡೆಯವರು 16ನೇ ಮಂಜಯ್ಯ ಹೆಗ್ಡೆಯವರು, 16ನೇ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಡೆಯವರು, 19ನೇ ಮಂಜಯ್ಯ ಹೆಗ್ಡೆಯವರಲ್ಲ, 16ನೇ ಮಂಜಯ್ಯ ಹೆಗ್ಡೆಯವರು, 2ನೇ ಮಂಜಯ್ಯ ಹೆಗ್ಡೆಯವರು, 5ನೇ ಧರ್ಮಾಧಿಕಾರಿ ಒಬ್ಬರು ಮಂಜಯ್ಯ ಹೆಗ್ಡೆ ಇದ್ರು, 16ನೇ ಧರ್ಮಾಧಿಕಾರಿ ಮಂಜಯ್ಯ ಹೆಗ್ಡೆಯವರು, 19ನೇ ಧರ್ಮಾಧಿಕಾರಿಗಳಾದ ಮಂಜಯ್ಯ ಹೆಗ್ಡೆಯವರು, 16ನೇ ಧರ್ಮಾಧಿಕಾರಿಗಳಾಗಿದ್ದಂಥ ಮಂಜಯ್ಯ ಹೆಗ್ಡೆಯವರು ಫಿರಂಗಿಗಳನ್ನು ಕಳಿಸಿದ್ರು ಅನ್ನುವಂಥ ಉಲ್ಲೇಖ ಇದೆ. 1837ರಲ್ಲಿ ಬ್ರಿಟಿಷ್ ಸೈನ್ಯ ಸ್ವಾತಂತ್ರ್ಯ ತುಳುನಾಡಿಗೆ ಬಂದಂಥ ತರುವಾಯ ಈ ಸೈನ್ಯವನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬ್ರಿಟಿಷರು ದೂರದ ಮುಂಬೈ, ಕಲ್ಲಿಕೋಟೆ, ಕಣ್ಣನ್ನೂರಿನಿಂದ ತಮ್ಮ ಸೈನ್ಯವನ್ನು ಹೆಚ್ಚುವರಿಯಾಗಿ ತರಿಸಿಕೊಂಡು ಇವರ ಹೋರಾಟವನ್ನು ಹತ್ತಿಕ್ಕಲಾಗುತ್ತದೆ. ಮಂಜಬೈದ್ಯರನ್ನು ಮಂಗಳೂರಿನ ಬಿಕ್ಕರ್ನಕಟ್ಟೆಯಲ್ಲಿ ಬಹಿರಂಗವಾಗಿ ಅವರನ್ನು ಗಲ್ಲಿಗೇರಿಸಲಾಗುತ್ತದೆ. ಮಾತ್ರವಲ್ಲ, ತಿಂಗಳುಗಟ್ಟಲೆ ಅವರ ಮೃತದೇಹವನ್ನು ಗಲ್ಲುಗಂಬದಿಂದ ಕೆಳಗಿಳಿಸದೆ ಕಾಗೆ ರಣಹದ್ದುಗಳು ತಿನ್ನುವಂತೆ ಮಾಡಿದಂಥ ಒಂದು ದುರಂತ ಕೂಡ ಆ ಸಂದರ್ಭದಲ್ಲಿ ಆಗ್ತದೆ ಬಿಕ್ಕರ್ನಕಟ್ಟೆ ಅನ್ನುವಂಥ ಪ್ರದೇಶದಲ್ಲಿ. ಹಾಗಾಗಿ ಈ ಪ್ರದೇಶಕ್ಕೆ ಭೀಕರ ಮರಣದ ಕಟ್ಟೆ, ಭೀಕರ ನ್ಯಾಯದ ಕಟ್ಟೆ ಅನ್ನುವಂಥ ಹೆಸರು ಹಿಂದೆ ಪ್ರಚಲಿತದಲ್ಲಿತ್ತು. ಅದೇ ಬಿಕ್ಕರ್ನಕಟ್ಟೆಯಾಗಿ ಮುಂದುವರಿಯಿತು ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಅವರೊಂದಿಗೆ ಲಕ್ಷ್ಮಪ್ಪ ಬಂಗರಸ, ಪುಟ್ಟಬಸಪ್ಪ, ಅಪ್ಪಯ್ಯಗೌಡ ಅಂತ ಹೋರಾಟಗಾರರನ್ನು ಕೂಡ ಗಲ್ಲಿಗೇರಿಸಲಾಗಿತ್ತು. ಇದು ಭಾರತದ ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ದಾಖಲಾಗದಂಥ ಒಂದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಇತಿಹಾಸದ ಪುಟಗಳಲ್ಲಿ ದಾಖಲಾಗದಂಥ ಅನೇಕ ವೀರರ ಬಗ್ಗೆ ಪರಿಚಯ ಆಗಬೇಕು. ಆ ನಿಟ್ಟಿನಲ್ಲಿ ಮಂಜಬೈದ್ಯ ಸಂಸ್ಮರಣಾ ಸಮಿತಿಯ ಮೂಲಕ ಈ ಸಂಗತಿಗಳನ್ನು, ಅವರ ತ್ಯಾಗ ಬಲಿದಾನವನ್ನು ಮುಂದಿನ ತಲೆಮಾರಿಗೆ ತಿಳಿಸುವ ನಿಟ್ಟಿನಲ್ಲಿ ಜಾಗೃತಿಯನ್ನು ಮಾಡೋ ದೃಷ್ಟಿಯಿಂದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಒಂದಷ್ಟು ಮನವಿಗಳನ್ನು, ಬೇಡಿಕೆಗಳನ್ನು ಈ ಮೂಲಕ, ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಇಡ್ತಾ ಇದ್ದೇವೆ. ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಲ್ಲಿಸಲು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು: ಮಂಜಯ್ಯ ಬೈದ್ಯ ಅವರ ಸ್ಮಾರಕವನ್ನು ಮತ್ತು ಕಂಚಿನ ಪುತ್ಥಳಿಯನ್ನು ಉಪ್ಪಿನಂಗಡಿಯಲ್ಲಿ ನಿರ್ಮಾಣ ಮಾಡಬೇಕು. ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ, ಯಾಕಂತ ಹೇಳಿದರೆ ಅವರು ತಾಲೂಕು ಕಚೇರಿ ಒಬ್ಬ ಗುಮಸ್ತನಾಗಿದ್ದ ಕಾರಣಕ್ಕೋಸ್ಕರ, ಅಥವಾ ನಗರದ ಪ್ರಮುಖ ಜಾಗದಲ್ಲಿ ಮಂಜಬೈದ್ಯರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಸರಕಾರಿ ಉದ್ಯೋಗಿಯಾಗಿದ್ದ ಮಂಜಬೈದ್ಯರ ನೆನಪಿಗೆ ಅವಿಭಾಜಿತ ಪುತ್ತೂರು ತಾಲೂಕು, ಆಗಿನ ಕಾಲದ ಅವಿಭಜಿತ ಪುತ್ತೂರು ತಾಲೂಕು ಅಂತ ಹೇಳಿದರೆ ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ, ಪುತ್ತೂರು, ಈ ಯಾವುದಾದ್ರೂ ಒಂದು ಮಿನಿ ವಿಧಾನಸೌಧಕ್ಕೆ, ಸರ್ಕಾರಿ ಕಾಲೇಜುಗಳಿಗೆ, PUC ಅಥವಾ ಡಿಗ್ರಿ ಕಾಲೇಜಿಗೆ ಮಂಜಬೈದ್ಯರ ಹೆಸರನ್ನು ಇಡಬೇಕು. ಉಪ್ಪಿನಂಗಡಿ, ಗುರುವಾನ್ಕೆರೆ ಇನ್ನೇನು ನಿರ್ಮಾಣ ಆಗ್ತದ ಆ ಒಂದು ಮುಖ್ಯ ರಸ್ತೆಗೆ ಉಪ್ಪಿನಂಗಡಿ ಮಂಜಬೈದ್ಯರ ಹೆಸರನ್ನು ಇಡಬೇಕು. ಉಪ್ಪಿನಂಗಡಿಯೊಂದಿಗೆ ಒಂದು ಸಂಪರ್ಕ ಇದ್ದ ಕಾರಣಕ್ಕೋಸ್ಕರ ಅವರ ನೆನಪಿಗಾಗಿ
ಉಪ್ಪಿನಂಗಡಿ ಬೆಳ್ತಂಗಡಿಯ ಮಧ್ಯಭಾಗ ಕಲ್ಲೇರಿಯಲ್ಲಿ ಮಂಜ ವೈದ್ಯರ ಹೆಸರಿನಲ್ಲಿ ವೃತ್ತವನ್ನು ನಿರ್ಮಿಸಬೇಕು. ಶಾಲಾ ಕಾಲೇಜು ಪಠ್ಯಪುಸ್ತಕಗಳಲ್ಲಿ ಮಂಜ ವೈದ್ಯರ ಸ್ವಾತಂತ್ರ್ಯ ಹೋರಾಟದ ವಿಚಾರ ಅಳವಡಿಸಿ ವಿದ್ಯಾರ್ಥಿಗಳಲ್ಲಿ ಕರಾವಳಿ ಯೋಧರ ದೇಶ ಪ್ರೇಮದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವಾಗಬೇಕು. ಸರ್ಕಾರಿ ಆಚರಣೆಗಳಲ್ಲಿ ಮಂಜ ವೈದ್ಯರ ಹುಟ್ಟುಹಬ್ಬವನ್ನು ಹಾಗೂ ವೀರ ಹುತಾತ್ಮ ದಿನವನ್ನು ಆಚರಿಸಬೇಕು. ಮಂಜ ವೈದ್ಯರನ್ನು ಗಲ್ಲಿಗೇರಿಸಿದಂಥ ಮಂಗಳೂರಿನ ಬಿಕರ್ನಾಕಟ್ಟೆ ಬಳಿ ಅವರ ಹೆಸರಿನಲ್ಲಿ ಥೀಮ್ ಪಾರ್ಕ್ ನಿರ್ಮಾಣವಾಗಬೇಕು. ಈ ಮಂಜ ವೈದ್ಯರಿನ ಸಂಸಾರದ ಅವನ ಹುಟ್ಟಿದ ಹಿನ್ನೆಲೆ ಬೋಡೊಂದು ನಮ್ಮ ಕ್ಲಿಕೆನ್ನ ಪ್ರಕಾರ ಎಂಕ್ಲಿನ ಹಿರಿಯರಾಯನ ಎನ್ನ ಅಮ್ಮೆರನ ಅಪ್ಪೆನ ಅತ್ತಿಗೆನ ಅಮ್ಮೆರು ಮಂಜು ವೈದ್ಯ ಎನ್ನ ಅಜ್ಜಿನ ಅತ್ತಿಗೆನ ದಾರಿಯಕ್ಕ ಕನ್ಪುನಾರಿನ ಅಮ್ಮೆರು ಮಂಜು ವೈದ್ಯ ಮಂಜು ವೈದ್ಯರು ದಾರಿಯಕ್ಕ ಕನ್ಪುನಾರು ಒತ್ತಿಗೆ ಪೊಣ್ಣಿನ ಕಲಿತು ಅಂಚ ಮಂಜು ವೈದ್ಯರು ಮಗಲನ್ನೊಟ್ಟಿಗೆ ಜೀವನ ಬಿಟ್ಟನ್ನು ಈ ಜಾಗಿ ಉಪ್ಪಿನಂಗಡಿ ಗ್ರಾಮದ ಇಂಚಿಪೈತ ಸಮ್ಮುಖ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಈಚೆಗೆ ಕುಪ್ಪುಜಾನಿ ಅನ್ಪುಣ ಸುಬ್ರಹ್ಮಣ್ಯ ರೋಡ್ ಸೈಡ್ ಸುಬ್ರಹ್ಮಣ್ಯ ಕ್ರಾಸ್ ಹಿಡಿದು ಒಂದರ ರೋಡ್ ಸೈಡ್ ಮೂಲ ಹೊಡೆದು ಇತ್ತು ನಾವು ದೇರಿ ಇತ್ತಲ್ಲ ಅಲ್ಪನೆ ಬನ್ನಿ ಬೈಲ್ ದಾಪದ ಬಿಟ್ಟು ಇಲ್ಲಿ ಕಟ್ಟದಿಲ್ಲ. ಈ ಬಗ್ಗೆ ಎಣ್ಣ ಹಚ್ಚಿದಾಯ್ತ ಬಂದು ಎಲ್ಲ ಚುಟುಕು ಮೈತಿದಿಗೆ ಕುಸಾಲ್ದು ಬರ್ತವ್ನೆ ಹೆಚ್ಚಿನ ಇನ್ನ ಫಲಾಗಿ ಸಾಮಾಲ್ತನಾಗಿ ಫಲ ನಾಟಿರ್ತೀರಿ ನನಗೆ ಅಂತೇಳಿ ಮನೆ ಎಂಕೇನಿಲ್ಲ ಬರ್ತದೆ ಅಕ್ಲಕ್ಕೆ ಪಾತ್ರ ನಲ್ಲಿ ಸಂಸಾರಕ್ಕೆ ಪಾತ್ರ ಪಾತ್ರ ಎಂಕ್ಲಪ್ಪಾಗ ಒಂದು 5 ಕ್ಲಾಸ್ ಶಾಲೆ ಬಂದಿತ್ತು ಆತೆ 1958 ನನ್ನೊಂದು ಪಾತ್ರನ ನನ್ನಜ್ಜಿ ಪಾತ್ರ ನನ್ನಜ್ಜಿ ತಿರುಗಲು 5 ವರ್ಷ ಅಂದು ಅಂಚ ಈ ಬಗ್ಗೆ ಕುಶಲ ಪಾತ್ರ ಇನ್ನು ಅವನ್ನ ಅಜ್ಜಿ ಕುಳಿನ ಕತೆ ಬಂದಿರೋ ನಮ್ಮ ಸೂತ ಗೊತ್ತಾಗ್ಲಿ ನಮ್ಮ ಸಂಸಾರದೊಂದು ಸಾವು ಆಗ್ತೈತಿ ನಮ್ಮ ಬಿಡು ನಮ್ಮ ಅಲ್ಲಿ ಕಟ್ಟದಾಗ್ತದೆ ಅಂತ ಅಜ್ಜರ ಗಲಾಟೆ ಅನ್ಕೊಂಡು ನಿಕ್ಕೆ ಬೇತೆ ಬೇಲೆ ಅಜ್ಜಿ ಮಾಡ್ತಾರಲ್ಲ ಅಂದ್ರೆ ಚೂರ ಹಾಕಿ ಬಾಬಾ ಅಂಚ ಅಜ್ಜಿಗೆ ಜೋರು ಅನ್ಕೊಂಡು ಅಂತ ಹಂಗೆ ಪುಲ್ಯಲ್ಲಿ ಬರೋ 10-14 ಜನ ಪುಲ್ಲಿಯಲ್ಲಿತ್ತು ಒಂದೇ ಇಲ್ಲ ಬರೋ ರಾತ್ರಿ ಬೇರೆ ಅಂಚ ಈ ಬಗ್ಗೆ ಈ ಉಪ್ಪಿನಂಗಡಿ ತಾಲೂಕು ಖಜಾನ ಗುಮಾಸ್ತಾದ ಕೆಲಸ ಮಲ್ಕೊಂಡಿದ್ದೇವೆ ಬಂದ್ಬಿಡ ಈ ಹಿನ್ನೆಲೆ ಇದ್ದೀನಿ ಅದೇ ಬ್ರಿಟಿಷರನ್ನ ನೌಕರ ಅದಿತ್ತೆ ನಾನು ಬ್ರಿಟಿಷರ್ ಕೆರಿಯರ್ ದಾಯ್ತ ಕಾರಣ ಗೊತ್ತಿದ್ವಿ ಕಾರಣ ಗೊತ್ತಾಂದ್ರೆ ದಯ ಬಂಡ ಕಾಟಕಾಯಿ ಕೈಯಪ್ಪನ್ನ ಒಟ್ಟಿಗೆ ದಂಡನಾಯಕ ಅದು ಖಜಾನೆಯನ್ನು ಲೂಟಿ ಮಾಡ್ತದೆ ಬ್ರಿಟಿಷರ ವಿರುದ್ಧ ಅಂತನಿಗೆ ಅಟ್ಲಿ ಅರೆಸ್ಟ್ ಮಾಡ್ತಾರೆ ಇಲ್ಲಡೆ ಬರ್ತಿತ್ತು ಇಲ್ಲಡೆ ಬಂದಾಗ ದಾನത്തിന് ಬಂದ ಈ ಜನ ಅಲ್ಪನೆ ಇಲ್ಲದ ಕೈತಲೆ ಸಂಪರ್ಸವರ್ನಿತ್ತು ಜವಾರನ ಇಲ್ಲದ ಕೈತಲ್ದ ಒಂದು ಕಂಡು ಹೊಸ ಗಂಡ ಅಂದು ಇನ್ನಿಲ್ಲ ಪುದರ್ ಹೊಸ ಗಂಡ ಅಂದೆ ಅಲ್ಪ ಇತ್ತ ಮಾರದ ಜಾಗ ಮುಸ್ಲಿಮರಿನ ಸಾಧನ ಆ ಜಾಗಕ್ಕೆ ಬೇರೆ ಗೊಲ್ಪು ಕೂತು ತನ್ನ ಕಂಡದ ಬೆಳವಣಿಗೆ ಹೋಲಿಸಿದೆ ಆದ್ರೆ ಅಜಾನುಭವ നല്ല ಶರೀರ 7 ಫೀಟ್ ಎತ್ತರ ಈ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಕೈ ತಗೊಂಡಾಗ ನಿಂತುತ್ತೇವೆ 10-15 ಮುಲ್ಪುಂಡ ಪೊಲೀಸ್ ಕೈತಿದ್ದು ಹೆಚ್ಚಿ ಅಜ್ಜಿ ಬಂದೈತೆ ಅಂತ ಪೊಲೀಸ್ ಸ್ಥಾನ ಪುನಃ ಇಡೀ ದಿನ ಇರ್ತೀನಿ ಕಂಡರೆ ಇನ್ನೊಂದು ಗಾನ ಅಂತಾರೆ ಮಕ್ಕಳಿಗೆ ಅಪ್ಪದ ಸಂಸಾರದಾಯ್ತ ಗೊತ್ತು ಬಂದ ಪೊಲೀಸ್ ಸ್ಥಾನಕ್ಕೆ ಇರ್ಬೇಕಾಗಿ ಬರ್ತೀನಿ ಬ್ರಿಟಿಷರು ಅರೆಸ್ಟ್ ಮಾಡ್ಕೊಂಡು ಬಗ್ಗೆ ಇನ್ನು ಮುಟ್ಟಲವ ಸಂಸಾರಗಳ ಗೊತ್ತಿದ್ದೇವೆ ಇಂಚಿಪ್ಪ ನಮ್ಮ ಮೇನೆ ತೂದಾನೇ ಬ್ರಿಟಿಷರ್ ಅರೆಸ್ಟ್ ಮಾಡ್ತದೆಲ್ಲ ಗೊತ್ತ ವಿಷಯ ಗೊತ್ತಾಯ್ತಂದ್ರೆ ಇತನೆಲ್ಲ ಏನಾಗ್ಲತ್ತೈತೆ ಸಂಸಾರದಲ್ಲಿ ಮಾತಾಡ್ಲೇಡಿ ಆ ಬಗ್ಗೆ ಅಂಚ ಅರೆಸ್ಟ್ ಮಾಡ್ತದೆ ಗಲ್ಲು ಗೊತ್ತೇರಿಂದ ಇತ್ತ ವಿಷಯ ಅಂದ ಆರು ನಾವೊಂದು ಸಜ್ಜರನ್ನ ಈ ದಾರು ಮಗಲ್ ಐದು ದಾರು ನಮಗೆ ಬಾಪೂಜಾರಿ ನಮಗೆ ಜನ ಆಡ್ತಾನೆ ಒಂದು 170-75 ವರ್ಷದ ಹಿನ್ನೆಲೆದ ತುಂಬದ ಕತೆ ಅಂತ ಈ ತರದಿ ಅನುಭವ ಉಪ್ಪಿನಂಗಡಿದ್ದಾರೆ ಮುಂದೆ ಇದೆ ದಾರುಣ ಅಮ್ಮೆ ಈ ದಾರುಣ ತಂಡನಿ ಕೋಟೆ ಪೂಜಾರಿ ಬಂದದೆಲ್ಲ ಅಜ್ಜಿನ ಕಾಸಬಲಿ ಅಂತ ಐದಾದ್ರು ನಾವಂತ ಹಿನ್ನೆಲೆ ಗೊತ್ತಿತ್ತು ಬಾತ್ಯಂದ್ರೆ ಬೇರೆ ಬಗ್ಗೆ ಅದಲ್ಲ ಆತ್ಮಲ್ಲ ಅಂತ ಇಲ್ಲಿವರೆಗೂ
ಇದು ಅಕ್ಲಿನ ಇಲ್ಲಿ ಇತ್ತಿನ ಅಕ್ಲಿನ ಅಂಶ ಇತ್ತು ನಾವೇ ಅಲ್ಪನಿತ ಬೈದು ಇದ್ದೆ ಇದು ಆ ಮಂಜು ಬಿದ್ದಾರು ರಾಷ್ಟ್ರ ಇತ್ತನೇ ಇಲ್ಲಿಲ್ಲ ಇತ್ತಲ್ಲ ನಾನು ಮುಸ್ಲಿಮರಿನ ಸ್ವಾಧೀನ ಉಂಟು ಅದಕ್ಕೊಂದು ಬೇತನೆ ಇಲ್ಲ ಹಿನ್ನೆಲೆ ಉಂಟು ಮುಸ್ಲಿಮರಿನ ಜೈನರ ಸ್ವಾಧೀನ ಬರ್ತೀನಿ ಜೈನರ ಹಿಡಿದು ಮುಸ್ಲಿಮರ ಮೂಲಗೇನಿ ಅದ ಜಾಗೇನಿ ಕೊರಿಯರು ಮೂಲಗೇನಿ ಮಲ್ತದೆ ಚಾಲಗೇನಿ ಒಪ್ಪಲಾದು ಮಕ್ಕಳು ಈ ಮಂಜು ಬಿದ್ದಾರಿನಪ್ಪ ಪಗದಿಂದೆ ಆ ಚಾಲಗೇನಿ ಒಪ್ಪಲಾದು ಮುಸ್ಲಿಮರಿನ ಅಂಡರ್ ಬಂದಾಗ ಬೇರೆ ಗಲ್ಲು ಒಂದು ಪೊಲೀಸರೇ ರೆಸ್ಪಾನ್ಸ್ ಬೇರೆ ಬರ್ತಾನೆ ಕಂಡ ಬಿಡ್ಪಾಯಿರ ಪಡ ಅದು ಇಲ್ಲಿ ಬೇರ್ಲೇನಲ್ಲ ಅಲ್ಪ ಒಂದು ಮುಸ್ಲಿಮರು ಅಂತ ಕುತಂತ್ರರು ಬಿಡ್ಪಾವಡು ಬಂಡದ ಬೇಕಾದ ಹಿನ್ನೆಲೆ ಪಿರೋಡು ಬೇರೆ ಬಿಡ್ಪಾವಡು ಅನ್ಕೊಂಡೊಂದು ಹಿನ್ನೆಲೆ ಇತ್ತು ಇನ್ನು ಅಜ್ಜಿ ಬಂಡ ಇರ್ತಾರೆ ಈ ಕಾರಣಗಳು ಕಂಟಿನ್ಯೂ ಬಿಡ್ತಾ ಇದ್ದಾರೆ ಈ ಹತ್ತಕ್ಕೂ ಎನ್ನಾದ್ಯರು ಕಾಣವಂತೀರ ಅವೇ ರಾಜನಿದ್ದೀರ ಅವೇ ಮೋನು ಬೇರೆ ಬಂಟನಾರಿನ ಕೈದು ಎನ್ನ ಆರಿನ ಅಚ್ಚರಿನ ಮಕ್ಕಳಿಗೆ ಕಂಡು ಬದುಕಿದೆ 35 ಜನರಿಗೆ ಹತ್ತಕ್ಕೂ ಅಂತ ಪೂರ ಅಂತ ಹಿನ್ನೆಲೆ ಗೊತ್ತುಂಡಾತೆ